ಹಳ್ಳಿಗಳು ಒಂದು 10-20 ಪಟ್ಟಣಗಳಿಗೆ ಇಲ್ಲೇ ನಮ್ಮ ಜಮಖಂಡಿ, ರಬಕವಿ ಬನಟ್ಟಿ, ತೇರದಾಳ, ಮಾಲಿಂಗಪುರ, ಅಥಣಿ, ಕಾಗವಾಡ, ಕುಡ್ಚಿ ಇವೆಲ್ಲ ಸಿಟಿಗಳಿಗೂ ಕುಡಿಯುವ ನೀರಿನ ಭೀಕರ ಸಮಸ್ಯೆ ಆಗ್ತವೆ ಬ್ಯಾಸಿಗೆ ಒಳಗೆ. ಮತ್ತು ಬಾಗಿಲು ಗೇಟ್ ಒಡೆದು ಹೋದಾಗ, ಕಿತ್ತು ಹೋದಾಗ 2 ದಿವಸದಾಗ ರಿಪೇರಿ ಮಾಡಬೇಕಾಗಿತ್ತು. ಅದನ್ನು ಸಹಿತ ಇದು ಉತ್ತರ ಕರ್ನಾಟಕದಾಗ ಐತೆ ಅಂತ ನಿರ್ಲಕ್ಷ್ಯ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಆ ಕಾರಣಕ್ಕಾಗಿ ನಾವೀಗ ನಮ್ಮ ಎರಡು ಡಿಮಾಂಡ್ ಇಟ್ಕೊಂಡು ನಾವಿಲ್ಲಿ ಸ್ಟ್ರೈಕ್ ಮಾಡಾಕತ್ತೀವಿ. ಸಾಂಕೇತಿಕ ಮಾಡ್ತೀವಿ, ನಾವೇನು ಪೂರ್ತಿ ಧರಣಿ ಮಾಡೋಂಗಿಲ್ಲ. ಅಧಿಕಾರಿಗಳಿಗೆ ಬಂದು ಉತ್ತರ ಕೊಡ್ಬೇಕು ಅವರು. ನಮಗೇನಂದ್ರೆ ಈಗ ಹೋಗಿರ್ತಕ್ಕಂಥ ನೀರನ್ನು ಕೊಯ್ನಾದಿಂದ ಬಿಡಿಸುವಂಥ ಕೆಲಸ, ಕೊಯ್ನಾದ ಬಿಡಿಸ್ತಾರೋ ಹಿಡ್ಕಲ್ಲಿ ಬಿಡಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಒಂದು 3-3.5 TMS ನೀರು ಈ ಹಿಪ್ಪರಿಗಿ ಬಂದಾರದೊಳಗೆ ಬಿಡಿಸ್ಬೇಕನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ, ಮತ್ತು ಗೇಟ್ ಕಿತ್ತು ಹೋಗ್ಯದ, ಯಾಕೆ ಕಿತ್ತಾವ ಅನ್ನುವಂಥದ್ದನ್ನು ಸಹಿತ ಇವರು ರೈತರಿಗೆ ತಿಳಿಸ್ಲಾಗ್ತಾ ಇರಲಿಲ್ಲ. ಇಲ್ಲಿ ಫಲಾನುಭವಿಗಳಿಗೆ ಅವು 10 mm ತಿಕ್ನೆಸ್ ಇದ್ದಿದ್ದು ಗೇಟ್ಗಳು 25 ವರ್ಷ ಆಯ್ತು, 15 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು. 2 mm ಒಂದೊಂದು 2 mm 3ರಿಂದ 2 mmಗೆ ಆ ಗೇಟ್ಗಳು ತಿಕ್ನೆಸ್ ಉಳ್ದಾವೆ. ಇದರಿಂದ ಏನಾಕೈತೆ ಅಂದ್ರೆ ವರ್ಷ 1-2 ಗೇಟ್ ಕಿತ್ಕೊಂಡು ಹೋಗಿಬಿಡ್ತಾವೆ. ಮತ್ತು ಪ್ರತಿ ವರ್ಷ ಎಷ್ಟು ಅನುಭವಿಸೋದು, ಎಷ್ಟು ಬೆಳೆ ಒಣಗಿಸೋದು, ಸಾವಿರಾರು ಕೋಟಿ ರೂಪಾಯಿ ಕಬ್ಬು ಒಣಗ್ತೈತಿ ರೈತರದ್ದು. ಕಬ್ಬ, ಬಾಳೆ, ದ್ರಾಕ್ಷಿ, ಅವ್ರ ಮೇವಿನ ಬೆಳೆಗಳು ಇವೆಲ್ಲ ರೈತರ ಬೀದಿಗೆ ಬರ್ತಾರೆ. ಮೊದಲ ಸಾಲಗಾರರ ರೈತರು, ಮತ್ತು ಅದ್ರಾಗ ಇದೊಂದು ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗೈತಿ ಸಲ. ಮತ್ತು ಇದರ ಬಗ್ಗೆ ಒಂದು ಚಕಾರ ಶಬ್ದ ಇಲ್ಲ ಸರ್ಕಾರದ. ಇಲ್ಲೊಂದು ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಟದಾಗ ಹೊಸ ಕುಣಿಸ್ತೀವಿ, ಒಂದು ಗೇಟ್ ಈ ಒಡೆದದ ಗೇಟ್ ರಿಪೇರಿ ಮಾಡಿ ಅದನ್ನು ಭಾಳ ದೊಡ್ಡ ಸಾಧನೆ ಆದ ತಕ್ಷಣ ಇಲ್ಲಿ ಲೋಕಲ್ ಪುಡಾರಿಗಳು ಹೇಳ್ಕೊತ ತಿರುಗಾಡ್ತಾರೆ. ಏನು ಸಾಧನೆ ಆಯ್ತು ಅದರಿಂದ? ಒಂದು ಗೇಟ್ ರಿಪೇರಿ ಮಾಡಿರಿ ನೀವು. ಒಂದು ಗೇಟಿ ಹೊಸದು ಹಾಕ್ಲಾಕು 6 ತಿಂಗಳು ಬೇಕು. ಅದನ್ನು ಸೈಜ್ ತೊಗೊಂಡು ಅದನ್ನು ಗೇಟ್ ರೆಡಿ ಮಾಡಿ ಅದನ್ನ ತಂದು ಇಲ್ಲಿ ಇಳಿಸ್ಬೇಕಾದ್ರೆ 6 ತಿಂಗಳು ಬೇಕು. ಮತ್ತು ಮುಂದಿನ ವರ್ಷ ಮತ್ತೆ ಗೇಟ್ ರಿಪೇರಿ ಮಾಡಿ ಮತ್ತೆ ನೀರು ಹೋಗಿ ಮತ್ತೆ ಇದಪ್ಪ ಹಣಿ ಬರಂದ್ರೆ ನಾವು ಎಲ್ಲಿ ಹೋಗೋದು? ಆ ಕಾರಣಕ್ಕಾಗಿ ನಾವು ಅಟ್ಟುಕಟ್ಟು 22 ಗೇಟ್ ರಿಪೇರಿ ಆಗಲಿ ಈ ವರ್ಷ ಬ್ಯಾಸಿಗೆ ಒಳಗೆ. ಹೊಸವು ರಿಪೇರಿ ಅಲ್ಲ, ಹೊಸವು ಅಳವಡಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಇನ್ನೂ ಟೈಮ್ ಅದ 4 ತಿಂಗಳ. ನೀವು ಆರ್ಡ್ರ್ ಕೊಡಿರಿ, ಮಂಜೂರಿ ಮಾಡಿರಿ, ಗೇಟ್ ರೆಡಿ ಮಾಡಿ. ಇದೇ ಬ್ಯಾಸಿಗೆ ನೀರು ಕಮ್ಮಿ ಅದರೊಳಗೆ ಬೆಡ್ ಲೆವೆಲ್ ನೀರು ತೆಳಗೋದಾಗ ಗೇಟ್ ಅಳವಡಿಸ್ಕೊಳ್ಬೇಕನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಈಗಾಗಲೇ ಹೇಳಿದ ಪ್ರಕಾರ ನೀರು 3-3ರಿಂದ 3.5 TMS ನೀರು ಕೊಯ್ನಾದಿಂದ ಅಥವಾ ಹಿಡಕಲ್ದಿಂದ ನೀರು ಬಿಡಿಸಿ ರೈತರ ಹಿತ ಮತ್ತು ನೂರಾರು ಹಳ್ಳಿಗಳು 10-20 ಸಿಟಿಗಳ ಕುಡಿಯುವ ನೀರನ್ನ ನೀಗಿಸುವಂಥ ಕೆಲಸ ಸರ್ಕಾರ ಈ ಕಾಡಿ ಗಮನ ಕೊಟ್ಟು ಮಾಡಬೇಕನ್ನುವಂಥ ಒತ್ತಾಯ ಮಾಡಿ ಇವತ್ತು ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಿಂದ ಇದೇನು ಪಕ್ಷಾತೀತ ಐತಿ, ಯಾರು ಮಾತಾಡೋ ನೀವು ಬಂದು ಕುಂಡಿರ್ಬೋದು, ಯಾರು ಬೇಕಾದರೆ ಕೂಡ್ಬೋದು ಅನ್ನುವಂಥದ್ದನ್ನು ಸಹಿತ ಇಲ್ಲಿ ಹೇಳಿದ್ದೀವಿ. ನಾವು ಇಬ್ಬರು ಶಾಸಕರ ನಮ್ಮ ಡ್ಯೂಟಿ, ಅದು ನಮ್ಮ ಕರ್ತವ್ಯ. ಈ ಭಾಗದ ರೈತರ ಹಿತ ಕಾಪಾಡೋದು, ಕುಡಿಯುವ ನೀರಿನ ಮತ್ತು ಭೀಕರ ಸಮಸ್ಯೆಯನ್ನು ನೀಗಿಸುವಂಥ ನಮ್ಮ ಕರ್ತವ್ಯ ನಿಭಾಯಿಸಲಿಕ್ಕೆ ನಾವು ಅನಿವಾರ್ಯವಾಗಿ ನಾವು ಇಲ್ಲಿ ಬಂದ ಈ ಧರಣಿ ಸತ್ಯಾಗ್ರಹದಲ್ಲಿ ಕೂತೀವಿ ನಾವು ಪ್ರಾರಂಭ ಮಾಡಿ. ಆದ್ದರಿಂದ ಈ ರೀತಿ ನಿರ್ಲಕ್ಷ್ಯ ಒಟ್ಟಾರೆಯಾಗಿ ಅಲ್ಲಿ ದಕ್ಷಿಣ ಕರ್ನಾಟಕ ಹಿಂಗಾದ್ರೆ ಜನ ಇಲ್ಲಿ ಓಣ್ಯಾಗ ಹಾಯ್ಲಾಕ್ ಬಿಡಂಗಿಲ್ಲ ಅವ್ರನ್ನ. ಅದರ ಉತ್ತರ ಕರ್ನಾಟಕದಂದ್ರೆ ದಿವ್ಯ ನಿರ್ಲಕ್ಷ್ಯ ಈ ಸರ್ಕಾರ ಮಾಡ್ತಾಯಿದೆ ಎಲ್ಲ ದೃಷ್ಟಿಯಿಂದಲೂ. ಇದು ಒಂದೇ ಡ್ಯಾಮ್ ಅಲ್ಲ, ಅಭಿವೃದ್ಧಿ ವಿಷಯದಲ್ಲಿಯೂ ಸಹಿತ ಉತ್ತರ ಕರ್ನಾಟಕ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾಯಿದೆ. ಅದಕ್ಕಾಗಿ ಉಮೇಶ್ ಕತ್ತಿ ಇದ್ದವ್ರಿಗೂ ಸಹಿತ ನಮ್ಗೆ ಪ್ರತ್ಯೇಕ ರಾಜ್ಯ ಕೊಡಬೇಕಂತ ಬೇಡಿದರು. ಈಗ ಕಾಗೆ ಅವರು ಸಹಿತ ಅದನ್ನೇ ಹಿಡ್ಕೊಂಡು ಹೊಂಟಿದ್ದಾರೆ. ಈಗ ಅದು ಆಗೋಕ್ಕಿಂತ ಮೊದಲು ನಾವೇನು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಅಂತ ಮಾಡೋಂಗಿಲ್ಲ. ನಿಮ್ಮಂಗೆ ನಮ್ಮೂ ಅಭಿವೃದ್ಧಿ ಮಾಡಿರಿ, ನಿಮ್ದಟ್ಟ ಅಭಿವೃದ್ಧಿ ಮಾಡ್ಕೋಬೇಡ್ರಿ, ತಾರತಮ್ಯ ಮಾಡಬೇಡ್ರಿ. ಉತ್ತರ ಕರ್ನಾಟಕದಿಂದ ದೊಡ್ಡ ಪ್ರಮಾಣದ ನಿಮ್ಗೆ ಅನುಕೂಲತೆಗಳು ಆಗ್ತಾ ಇದ್ದಾವೆ. ನಮಗೂ ಸಹಿತ ನ್ಯಾಯ ಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ನಾವು ಹೋರಾಟ ಕೂತೀವಿ. ಇಲ್ಲಿ ಅಧಿಕಾರಿಗಳಿಗೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಅಧಿಕಾರಿಗಳ ಜೊತೆ ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತೀವಿ. ಅವ್ರೇನಾದರೂ ಆಶ್ವಾಸನೆ ಕೊಟ್ಟು MDನ ಕೇಳಿಕೊಂಡು ಸಚಿವ್ರ ಜೊತೆ ಮಾತಾಡಿ ನಮಗೆ ಇದೇ ಬ್ಯಾಸಿಗೆ ಒಳಗೆ 2 ಗೇಟ್ ಹಾಕ್ತೀವಿ, ನೀರು ಬಿಡಿಸ್ತೀವಿ ಅಂದ್ರೆ ನಾವು ಹೋರಾಟ ಮುಕ್ತಾಯ ಮಾಡಿ ಹೋಗ್ತೀವಿ. ಅದೇ ಅವರೊಬ್ಬರೇ ಅಲ್ಲ, ಮುಖ್ಯಮಂತ್ರಿ ಇಬ್ಬರು ಇವ್ರು ಉಳಿಸ್ಕೊಳಕ್ಕೆ ಅವ್ರು ಬರ್ಲಾಕ
ಆ ಜಗಳದೊಳಗೆ ಈಗ 3-4 ತಿಂಗಳು ಆತು. ಈ ಕಡೆ ಉಳಿದ ರಾಜ್ಯದ ಹಿತಾನ ಗೊತ್ತಿಲ್ಲ ಅವ್ರಿಗೆ. ದಿಲ್ಲಿಗೆ ಹೋಗೋದು, ದಿಲ್ಲಿಂದ ಬರೋದು, ಒಬ್ರು ದಿಲ್ಲಿಗೆ ಹೋಗೋದು, ಮತ್ತೊಬ್ರು ಬರೋದು, ಹಿಂಗೆ ಇದೇ ಸುತ್ತಾಟದಾಗದಾರ. ಇಲ್ಲಿ ನಾವು ಸಾಯ್ತೀವಿ ಅಂದ್ರೆ ಅವ್ರು ಅಲ್ಲಿ ಅಧಿಕಾರದ ಮಜಾ ಮಾಡೋಕ್ಕೆ ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಇದನ್ನು ನೋಡ್ತಾರೆ. ಬಹುಶಃ ಈ ಸಲ ತಕ್ಕ ಪಾಠ ಅವ್ರಿಗೆ ಕಲಿಸ್ತಾರೆ. ಆದ್ದರಿಂದ ಆಗಲಿ ಅದು ನಮ್ಮ ಹಕ್ಕಿನ ಸಲುವಾಗಿ ನಾವು ಹೋರಾಟ